ಮೇಡಮ್ ಇಷ್ಟು ದಿವಸ ಸೈಲೆಂಟ್ ಆಗಿದ್ದಂತ ಯಡಿಯೂರಪ್ಪನವರು ಬೈ ಎಲೆಕ್ಷನ್ ಅಲ್ಲಿ ಫುಲ್ ಆಕ್ಟಿವ್ ಆಗ್ಬಿಟ್ಟಿದಾರಲ್ಲ ಮೇಡಮ್. ಎರಡೂ ಕಡೆ ಅಷ್ಟೇ. ಈಗ ಎರಡೂ ಕಡೆನೂ ಕೂಡ ಯಡಿಯೂರಪ್ಪನವರು ಆಕ್ಟಿವ್ ಆಗೋದಕ್ಕೆ ಅಂತ ನಿಮಗೆ ಗೊತ್ತಿದೆ. ಯಡಿಯೂರಪ್ಪ ವೋಟ್ ಪುಲ್ಲರ್ ಅಂತ, ಈಸ್ ಅ ಮಾಸ್ ಲೀಡರ್. ಸೊ ಅಂತಹ ಮಾಸ್ ಲೀಡರ್ ಇರುವಂತಹ ವ್ಯಕ್ತಿತ್ವ ಮತ್ತು ಆ ರೀತಿಯಾದಂತಹ ಚರಿಷ್ಮಾ ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ಯಾರಿಗೂ ಇಲ್ಲ. ಆ ಒಂದು ಈಗ ವಿಜಯೇಂದ್ರ ಅವರು ಅವ್ರ ಮಗ ಇರಬಹುದು, ಆದ್ರೆ ಯಡಿಯೂರಪ್ಪನವರ ರೀತಿಯಲ್ಲಿ ಮಾಸ್ ವೋಟ್ ಪುಲ್ಲಿಂಗ್ ಕೆಪಾಸಿಟಿ ವಿಜಯೇಂದ್ರ ಅವ್ರಿಗೆ ಇದೆಯಾ ಇಲ್ವಾ, ಮುಂದಿನ 2028 ಚುನಾವಣೆಯಲ್ಲಿ ಅದು ಸಾಬೀತಾಗಬೇಕಾಗಿದೆ. ಈಗ ಯಡಿಯೂರಪ್ಪನವ್ರು ಯಾಕೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಇರೋವರೆಗೆ ಯಡಿಯೂರಪ್ಪನವರು ಆಕ್ಟಿವ್ ಆಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಿರ್ಲಿಲ್ಲ. ಬಿಕಾಸ್ ಅದು ಒಳ ಒಪ್ಪಂದನೋ ಅಥವಾ ಅವ್ರದ್ದು ಏನು ಫ್ರೆಂಡ್ಶಿಪ್ ಗೊತ್ತಿಲ್ಲ. ಬಿಕಾಸ್ ಶಾಮನೂರು ಶಿವಶಂಕರಪ್ಪನವರು ಒಂದು ಅವ್ರು ಕಾಂಗ್ರೆಸ್ ನಲ್ಲಿ ಇದ್ರು ಕೂಡ ಅವರು ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದವರು ಮತ್ತು ಸಮಾಜದ ಪರವಾಗಿ ಯಾವತ್ತೂ ಕೂಡ ಮುಂದೆ ನಿಂತ್ಕೊಳ್ಳುವಂತವ್ರು. ಅದೇ ಸಮಾಜದ ಧೀಮಂತ ನಾಯಕ ಯಡಿಯೂರಪ್ಪನವರು ಅವ್ರು ಕೇವಲ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಸೀಮಿತರಲ್ಲ, ಅವರು ಮಾಸ್ ಲೀಡರ್. ಬಟ್ ಅತಿ ಹೆಚ್ಚು ಲಿಂಗಾಯತ ಸಮುದಾಯವನ್ನ ತನ್ನ ಮತ ಬ್ಯಾಂಕ್ ಆಗಿ ಮಾಡಿಕೊಂಡು ಹಲವು ವರ್ಷಗಳ ಕಾಲ ಚುನಾವಣಾ ರಾಜಕಾರಣದಲ್ಲಿ ಮೈಲೇಜ್ ಪಡೆದುಕೊಂಡವರು ಯಡಿಯೂರಪ್ಪನವರು. ಹೀಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಮತ ಕೇಳಿಲ್ಲ ಯಡಿಯೂರಪ್ಪನವರು. ಆದ್ರೆ ಈ ಬಾರಿ ಜನರೇಷನ್ ಚೇಂಜ್ ಆಗಿದೆ. ಈಗ SS ಮಲ್ಲಿಕ್ ಅವರು ತೀರ್ಕೊಂಡಿದ್ದಾರೆ. ಯಾರು? ಶಾಮನೂರು ಶಿವಶಂಕರಪ್ಪನವರು. ಅವ್ರ ಮೊಮ್ಮಗ ಕಣಕ್ಕೆ ಇಳಿದಿದ್ದಾರೆ. ಈಗ ಎಲ್ಲ ಸಮೀಕರಣ ಬದಲಾಗಿದೆ. ಹೀಗಾಗಿ ಶ್ರೀನಿವಾಸ ದಾಸ ಕರಿಯಪ್ಪ ಅವ್ರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ.